ಎಲ್ರಿಗೂ ನಮಸ್ತೆ. ನಾಳೆ 9ನೇ ತಾರೀಕು ಮತ್ತು ನಾಡಿದ್ದು 10ನೇ ತಾರೀಕು ಇಡೀ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ಸೌಜನ್ಯಗಳ ನ್ಯಾಯಕ್ಕಾಗಿ ಮತ್ತು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಮತ್ತು ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಟೀಮ್ ತಿಮರೋಡಿ ಇದೆ, ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಮತ್ತು ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರು ಇರ್ಬೋದು, ಡಿಸಿ ಅವರು ಇರ್ಬೋದು, ಅವರಿಗೆ ಧರ್ಮಸ್ಥಳ ದೌರ್ಜನ್ಯವನ್ನು ವಿರೋಧಿಸಿ ಸಮಗ್ರ ತನಿಖೆ ಆಗಬೇಕು, ಈಗ SIT ಇಂದ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಳಂತೆ ಅತ್ಯಾಚಾರ ಕೊಲೆಯಾಗಿ ಅನೇಕ ಜನ ಹೆಣ್ಮಕ್ಕಳು ಅಮಾಯಕವಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾಳೆ ಮತ್ತೆ ನಾಡಿದ್ದು, ಯಾಕೆ ಅಂತ ಹೇಳಿದ್ರೆ ನಾಳೆ ಸೌಜನ್ಯ ದಾರುಣ ಘಟನೆ ನಡೆದು 13 ವರ್ಷ ಆಯಿತು, ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಎಲ್ಲ ಜನಸಾಮಾನ್ಯರು ಒಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲೆಲ್ಲಿ ಪ್ರತಿಭಟನೆ ಇದೆ ಅಥವಾ ಸಭೆ ಇದೆ ಅದೆಲ್ಲವೂ ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದೇವೆ. ಈ ಅತ್ಯಾಚಾರಿಗಳ ಕಡೆ ಇರುವಂತಹ ಒಂದು ಪ್ರಭಾವಿ IT ಟೀಮ್ ಏನಿದೆ, ಆ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತಹ ಟೀಮ್ ಏನಿದೆ, ಅವರು ಬೇಕಂತಲೇನೆ ಈ ಫೇಕ್ ಅಕೌಂಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ, ಅವರ ಟೀಮ್ಗೆ ಭಾಗಿಯಾಗ್ತಾ ಇಲ್ಲ ಅಂತ ಸುಳ್ಳು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದ್ರಿಗೆ ಬಿಟ್ಟು ಬೇರೆ ದಂಧೆ ಇಲ್ಲ. ಆ ನಕಲಿ ದೇವಮಾನವ ಕಳೆದ 40-50 ವರ್ಷಗಳಿಂದ ಹಿಂಗೆ ಮಾಡಿನೇ ನುಸುಳ್ಕೊಂಡು ಪರಾರಿ ಆಗ್ತಾ ಬಂದ. ಅವನ ಗ್ಯಾಂಗ್ ಇದು. ಫಾರ್ ಎಕ್ಸಾಂಪಲ್ ನವೀನ್ ಗೌಡ್ರು ಅಂತ ಹೇಳಿ ಒಂದು ಫೇಕ್ ಅಕೌಂಟ್ ಅಲ್ಲಿ, ಆ ನವೀನ್ ಗೌಡ್ರು ಅಂತ ಹೇಳಿ ಅವು ಯಾವ ಗೌಡ್ರು ಅಲ್ಲ, ಏನೂ ಅಲ್ಲ, ಅವನೊಬ್ಬ ನಿಶ್ಚಲ್ ಜೈನ್, ಅವನೇ ಸ್ವತಃ, ಮತ್ತು ಅವನ ಜೊತೆಗಿರುವಂತಹ ಅಭಿದೇವ್ ಆರಿಗ, ಉದಯ್ ಜೈನ್, ಮಲ್ಲಿಕ್ ಜೈನ್, ಅವರೇ ಎಲ್ಲ ಒಂದು 10 ಹಿಂದೂಗಳ ಅಕೌಂಟ್ ಅಲ್ಲಿ ಗೌಡ, ಬಂಟ, ಪೂಜಾರಿ, ಬಿಲ್ಲವ ಅಂತ ಹೆಸರು ಹಾಕೊಂಡು ಫೇಕ್ ಅಕೌಂಟ್ ನಲ್ಲಿ ಹಿಂದೂಗಳಲ್ಲಿನೇ ಜಗಳ ಹಚ್ಚುವಂತ, ಒಡಕ ತೋರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ತರ ಯಾವುದೇ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷರಿಗೆ ಕೊಡ್ತವ್ರಲ್ಲ ಅವರು, ಬ್ರಿಟಿಷರಿಂದ ಕೃಪೆಯಿಂದನೇ ಧರ್ಮಸ್ಥಳ ಒಂದು ಪಿತೂರಿ ಮಾಡಿ ತಗೊಂಡಂತವ್ರು. ಹಿಂಗಾಗಿ ಆ ತರದ ಯಾವುದೇ ಸುದ್ದಿಗಳಿಗೂ ಕೂಡ ತಾವು ಗಮನವನ್ನು ಕೊಡದೆ ನಾವೆಲ್ಲ ಜನಸಾಮಾನ್ಯರು ಒಟ್ಟಾಗಿ ಸೌಜನ್ಯಗಳ ನ್ಯಾಯಕ್ಕಾಗಿ ಆಗ್ರಹಿಸೋಣ ಅಂತ ಹೇಳಿ ನಾಳೆ ಮತ್ತು ನಾಡಿದ್ದು ಅಕಸ್ಮಾತ್ ಒಂದು 10 ಜನ ಇದ್ರೂ ಕೂಡ ತಾವು ಒಂದು ದೇವಸ್ಥಾನಕ್ಕೆ ಹೋಗಿ ಸೌಜನ್ಯಳದ ಒಂದು ಫೋಟೋ ಹಿಡ್ಕೊಂಡು ಆ ದೇವಸ್ಥಾನದ ಮುಂದೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಒಂದು ಶಾಂತಿಯುತವಾಗಿ ಬೇಡ್ಕೊಂಡ್ರು ಆಯ್ತು, ಒಂದು ಪ್ರಾರ್ಥನೆ ಮಾಡಿದ್ರು ಕೂಡ ನೋಡಿ, ಜನಸಾಮಾನ್ಯರು ಮಾಡುವಂತಹ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ. ಪ್ರಭಾವಿಗಳಿಗೆ ಇರುವಂತಹ ರಾಜಕೀಯ ಶಕ್ತಿ, ಹಣಬಲದ ಶಕ್ತಿಗಿಂತನೂ ಕೂಡ ಜನಸಾಮಾನ್ಯನ ಪ್ರಾರ್ಥನೆಗೆ ಬಹಳಷ್ಟು ಶಕ್ತಿ ಇದೆ. ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೂಡ ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ನಾವು ಮತ್ತು ಜಯಂತರು ನಾವು ಕೂಡ ಈ ಹೋರಾಟಕ್ಕೆ, ಈ ಪ್ರತಿಭಟನೆ ಸಭೆಗಳಿಗೆ ಭಾಗಿಯಾಗೋದಕ್ಕೆ ಈಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ಸಾಧ್ಯವಾದಷ್ಟು ಜನ ತಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸಭೆ ಇದೆ ಅಲ್ಲಿ ಸೌಜನ್ಯಳ ಪರವಾಗಿ ತಾವು ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ, ಟೀಮ್ ತಿಮರೋಡಿ.